ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ಎರಡು ದಿನಗಳಿಂದ ನಿರಂತರ ಮಳೆಗೆ ತಂಡ ಕೂಲ್. ಮುಂಗಾರು ಪೂರ್ವ ಬಂದು ಹೋಗಿದ್ದ ವರುಣ ಇದೀಗ ಆಗಮನ. ಬಿತ್ತನೆಯೂ ಮಾಡದೆ ಆಕಾಶ ನೋಡುತ್ತಿದ್ದ ರೈತರಿಗೆ ಮತ್ತೆ ನಿರಾಸೆ. ಮುಂದುವರಿದ ಶಾಸಕರ ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮ. ಚಿಕ್ಕಬಳ್ಳಾಪುರ ನಗರದ ವಾರ್ಡ್ಗಳಿಗೆ ಶಾಸಕ ಪ್ರದೀಪ್ ಈಶ್ವರ್ ಭೇಟಿ. ನಾಗರಿಕರ ಸಮಸ್ಯೆ ಆಲಿಸಿದ ಶಾಸಕ ಪ್ರದೀಪ್ ಈಶ್ವರ್. ಬಾಗೇಪಲ್ಲಿ ಮುಖ್ಯ ರಸ್ತೆಯಲ್ಲಿ ಬೆಳಗದ ಬೀದಿ ದೀಪಗಳು. ರಸ್ತೆ ವಿಭಜಕದಲ್ಲಿ ಹಾಕಿದ ದೀಪಗಳು ನಿರ್ವಹಣೆ ಇಲ್ಲದೆ ಹಾಳು. ಬಾಗೇಪಲ್ಲಿ ನಾಗರಿಕರು ಕತ್ತಲಿನಲ್ಲಿ ಪರದಾಟ. ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಶಿಡ್ಲಘಟ್ಟ ನಗರದಲ್ಲಿ ಆಯೋಜಿಸಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ಎಸ್ಎಸ್ಎಲ್ಸಿ, ಪಿಯುಸಿ ಕನ್ನಡದಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಗೌರವ. ವಾರ್ತೆಗಳ ವಿವರ. ಜಿಲ್ಲೆಯ ರೈತನಿಗೆ ನೆಮ್ಮದಿಯೇ ಇಲ್ಲವಾಗಿದೆ. ಕಳೆದ 4-5 ವರ್ಷಗಳಿಂದ ನಿರಂತರವಾಗಿ ಮಳೆ ಕೈಕೊಟ್ಟ ಪರಿಣಾಮ ಬೆಳೆ ಕೈಗೆ ಸಿಗದೆ ಸಂಕಷ್ಟಕ್ಕೆ ಸಿಲುಕಿರುವ ರೈತರಿಗೆ ಈ ಬಾರಿ ಆರಂಭದಲ್ಲಿಯೇ ವರುಣ ಸಂಕಷ್ಟ ಕರುಣಿಸಿದ್ದಾನೆ. ಮುಂಗಾರು ಪೂರ್ವದಲ್ಲಿ ಅಬ್ಬರಿಸಿದ ವರುಣ ನಂತರ ಮಾಯವಾಗಿ ಬಿತ್ತನೆ ಕಾಲದಲ್ಲಿಯೇ ಕೈಕೊಟ್ಟಿದ್ದು ರೈತರನ್ನ ತೀವ್ರ ಸಂಕಷ್ಟಕ್ಕೆ ಸಿಲುಕಿಸಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಯಲು ಸೀಮೆ ಪ್ರದೇಶ. ಇಲ್ಲಿ ಅಂತರ್ಜಲ ಇಲ್ಲವೇ ಮಳೆ ಎರಡರಿಂದ ಮಾತ್ರ ಬೆಳೆ ಬೆಳೆಯಲು ಸಾಧ್ಯ. ಆದರೆ ಕಳೆದ ಹಲವು ವರ್ಷಗಳಿಂದ ಈ ಎರಡೂ ಜಲಮೂಲಗಳಿಗೆ ಪೆಟ್ಟು ಬಿದ್ದ ಪರಿಣಾಮ ಈ ಜಿಲ್ಲೆಯ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆರಂಭದಲ್ಲಿ ಮಳೆಯಾದರೆ ಕಾಯಿ ಕಟ್ಟುವ ವೇಳೆ ಕೈಕೊಡೋದು, ಇಲ್ಲವೇ ಆರಂಭದಲ್ಲಿಯೇ ಬಿತ್ತನೆ ಮಾಡದಂತೆ ಸಂಕಷ್ಟಕ್ಕೆ ಈಡು ಮಾಡೋದು ವರುಣನಿಗೆ ಸಾಮಾನ್ಯವಾಗಿದ್ದು, ಪ್ರತಿ ವರ್ಷ ರೈತ ನೆಮ್ಮದಿಯಾಗಿ ಬೆಳೆ ಕೈಗೆ ಪಡೆಯಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ. ಈ ಬಾರಿ ಮುಂಗಾರು ಪೂರ್ವದಲ್ಲಿ ಅಬ್ಬರಿಸಿ ಬೊಬ್ಬರಿದ ವರುಣ ಉತ್ತಮ ಮಳೆಯಾಗುವ ಆಸೆ ಮೂಡಿಸಿದ್ದ. ಇದರಿಂದ ರೈತರು ಕಳೆದ ವರ್ಷ ಕಳೆದುಕೊಂಡ ನಷ್ಟದ ಬಗ್ಗೆ ಚಿಂತೆ ಮಾಡದೆ ತಮ್ಮ ಜಮೀನು ಉಳುಮೆ ಮಾಡಲು ಭೂಮಿಗೆ ಇಳಿದಿದ್ದರು. ಆದರೆ ಮುಂಗಾರು ಆರಂಭಕ್ಕೂ ಮುನ್ನ ಬಂದು ಅಬ್ಬರಿಸಿದ ವರುಣ ಅದರ ನಂತರ ಬಿತ್ತನೆ ಕಾಲಕ್ಕೆ ಬರಲೇ ಇಲ್ಲ. ಆರಂಭದಲ್ಲಿಯೇ ಉತ್ತಮ ಮಳೆಯಾದ ಕಾರಣ ಉತ್ತಮ ನಿರೀಕ್ಷೆಯಲ್ಲಿದ್ದ ನೆಲಗಡಲೆ, ತೊಗರಿ ಸೇರಿದಂತೆ ಇತರೆ ಹೆಚ್ಚು ಬೆಲೆ ಬಾಳುವ ಬಿತ್ತನೆ ಬೀಜ ತಂದು ಸಿದ್ಧಪಡಿಸಿಕೊಂಡು ಬಿತ್ತನೆಗಾಗಿ ಆಕಾಶದತ್ತ ಮುಖ ಮಾಡಿದ್ದ ರೈತರಿಗೆ ಮತ್ತೆ ನಿರಾಸೆ ಎದುರಾಯಿತು. ಮೃಗಶಿರ ಇಲ್ಲವೇ ಪುನರ್ವಸು ನಕ್ಷತ್ರಗಳಲ್ಲಿ ನೆಲಗಡಲೆ ಮತ್ತು ತೊಗರಿ ಬಿತ್ತನೆ ಮಾಡಿದರೆ ಉತ್ತಮ ಫಸಲು ನಿರೀಕ್ಷೆ ಮಾಡಬಹುದು. ಆದರೆ ಪ್ರಸ್ತುತ ಈ ಎರಡು ನಕ್ಷತ್ರಗಳು ಕಳೆದು ಇದೀಗ ಪುಷ್ಯ ನಕ್ಷತ್ರ ಆಗಮಿಸಿದ್ದು, ಈಗ ನೆಲಗಡಲೆ ಮತ್ತು ತೊಗರಿ ಬಿತ್ತನೆ ಮಾಡಲು ಅವಧಿ ಮುಗಿದಿದೆ. ಈಗ ಈ ಎರಡು ಬೆಳೆ ಬಿತ್ತನೆ ಮಾಡಿದರೂ ಫಸಲು ಕೈಗೆ ಸಿಗಲ್ಲ. ಹಾಗಾಗಿ ರೈತರು ಅನಿವಾರ್ಯವಾಗಿ ಜೋಳ ಇಲ್ಲವೇ ರಾಗಿ ಬೆಳೆಗಳಿಗೆ ಮೊರೆ ಹೋಗಬೇಕಿದೆ. ಈ ಭಾಗದಲ್ಲಿ ಪ್ರಮುಖ ವಾಣಿಜ್ಯ ಬೆಳೆಯಾದ ನೆಲಗಡಲೆ ಬಿತ್ತನೆಗೆ ಕಾಲಾವಕಾಶ ಮುಗಿದಿರುವ ಕಾರಣ ರೈತರು ಬಿತ್ತನೆಗೂ ಮುನ್ನವೇ ಪೆಚ್ಚುಮೋರೆ ಹಾಕುವಂತಾಗಿದೆ. ಇನ್ನು ಮುಂಗಾರು ಪೂರ್ವದಲ್ಲಿ ಮರೆಯಾಗಿದ್ದ ವರುಣ ಇದೀಗ ಕಳೆದ 3 ದಿನಗಳಿಂದ ಮತ್ತೆ ಆಗಮಿಸಿದ್ದು ನಿರಂತರವಾಗಿ ಸುರಿಯುತ್ತಿದ್ದಾನೆ. ಆದರೆ ಬಾಗೇಪಲ್ಲಿ ಸೇರಿದಂತೆ ಇತರೆ ಪ್ರದೇಶಗಳಲ್ಲಿ ಬಿತ್ತನೆಗೆ ಅಗತ್ಯವಿರುವಷ್ಟು ತೇವಾಂಶ ಇಲ್ಲದೆ ರೈತರು ಅರೆಕೊರೆ ತೇವಾಂಶದಲ್ಲಿ ಬಿತ್ತನೆ ಮಾಡಲು ಇಷ್ಟವಿಲ್ಲದೆ ಇನ್ನೂ ಉತ್ತಮ ಮಳೆ ಆಗಲಿದೆಯೇ ಎಂದು ಕಾದು ನೋಡುವಂತಾಗಿದೆ. ಒಟ್ಟಿನಲ್ಲಿ ಕಳೆದ 4-5 ವರ್ಷಗಳಿಂದ ನಿರಂತರವಾಗಿ ಮಳೆ ಕೊರತೆಯ ಹಿನ್ನೆಲೆಯಲ್ಲಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು, ಈ ಬಾರಿ ಬಿತ್ತನೆಗೆ ಮಳೆ ಇಲ್ಲದೆ ಪರದಾಡುವ ಸ್ಥಿತಿ ಎದುರಿಸುವಂತಾಗಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.
ಶಾಸಕ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ನಗರದ ವಾರ್ಡ್ ನಂಬರ್ 22ರ ವಿನಾಯಕ ನಗರಕ್ಕೆ ಇಂದು ಭೇಟಿ ನೀಡಿ ಸ್ಥಳೀಯ ನಾಗರಿಕರ ಸಮಸ್ಯೆಗಳನ್ನು ಆಲಿಸಿದರು. ಹೀಗೆ ಬೆಳಿಗ್ಗೆ 7 ಗಂಟೆಗೆ ಶಾಸಕರು ಹಾಗೂ ತಾಲೂಕಿನ ಅಧಿಕಾರಿಗಳು ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮದಡಿ ಕ್ಷೇತ್ರದ ಜನರ ಮನೆ ಮನೆಗೆ ತೆರಳಿ ಸಮಸ್ಯೆಗಳನ್ನು ಆಲಿಸಿದ್ರು. ಇಂದು ಚಿಕ್ಕಬಳ್ಳಾಪುರ ನಗರದ ವಾರ್ಡ್ ನಂಬರ್ 22ರ ವಿನಾಯಕ ನಗರದ ಮನೆ ಮನೆಗೆ ತೆರಳಿ ಚಾಪೆ ಮೇಲೆ ಕುಳಿತು ಸ್ಥಳೀಯರ ಕುಂದುಕೊರತೆಗಳನ್ನು ಆಲಿಸಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಸಾರ್ವಜನಿಕರಿಂದ ಬರುವ ದೂರುಗಳಿಗೆ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳ ಸಮ್ಮುಖದಲ್ಲಿಯೇ ಸಮಸ್ಯೆಗಳು ಕಾಲಮಿತಿಯೊಳಗೆ ಇತ್ಯರ್ಥಪಡಿಸುವಂತೆ ತಿಳಿಸಿದರು. ಈ ವೇಳೆ ಮಾತನಾಡಿದ ಶಾಸಕರು, ಮಳೆ ಬಂದರೆ ವಾರ್ಡಿಗೆ ಓಡಾಡುವುದಕ್ಕೆ ಆಗಲ್ಲವೆಂದು ನನ್ನ ಗಮನಕ್ಕೆ ತರಲಾಗಿದೆ. ಆದರೆ ವಿನಾಯಕ ಬಡಾವಣೆ ನಗರಕ್ಕೆ ಹೊಂದಿಕೊಂಡಿದ್ದರೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವುದರಿಂದ ಅನುದಾನದ ಕೊರತೆ ಇದೆ. ಈಗ ನನ್ನ ಗಮನಕ್ಕೆ ತಂದಿದ್ದು ಇದನ್ನು ನಗರದ ವ್ಯಾಪ್ತಿಗೆ ಸೇರಿಸಲು ಪ್ರಯತ್ನ ಮಾಡುತ್ತೇನೆ. ನಗರಸಭೆ ವ್ಯಾಪ್ತಿಯಲ್ಲಿದ್ದರೆ ಹೆಚ್ಚು ಅನುದಾನಗಳು ಸಿಗುತ್ತದೆ. ವಿವಿಧ ಮೂಲ ಸಮಸ್ಯೆಗಳಾದ ರಸ್ತೆ, ಚರಂಡಿ, ರಾಜಕಾಲುವೆ, ಕರೆಂಟ್ ಕಂಬಗಳು ಹೀಗೆ ಹಲವು ಸಮಸ್ಯೆಗಳು ಕಂಡುಬಂದಿದ್ದು ಆದಷ್ಟು ಬೇಗ ಸರಿಪಡಿಸುತ್ತೇನೆಂದು ಶಾಸಕರು ತಿಳಿಸಿದರು. ಲೇಔಟ್ಗೆ ಬಂದೆ, ಸರಿಸುಮಾರು 70ಕ್ಕೂ ಹೆಚ್ಚು ಮನೆ ಇದೆ. ಅವರು ಮೊದಲನೇ ಒಂದು 80 ಮನೆ ಇದೆ. ಒಟ್ಟು 1000 ಮೀಟರ್ ರಸ್ತೆ ಬೇಕು, 1 ಕಿಲೋಮೀಟರ್ ರಸ್ತೆ ಬೇಕು ಅಂತ ಕೇಳಿದ್ದಾರೆ. ಅದೊಂದು 70-80 ಲಕ್ಷ ಆಗುತ್ತೆ. ಈ ಲೇಔಟ್ನ ಸಮಸ್ಯೆ ಏನು ಅಂದರೆ, ಇದು ಪಂಚಾಯತಿಗೆ ಸೇರುತ್ತೆ. ಮಿಕ್ಕಿದ ವಿಚಾರಕ್ಕೆ ವೋಟಿಂಗ್ಗೆ ಎಲ್ಲ ಟೌನ್ಗೆ ಸೇರುತ್ತೆ. ನಗರಸಭೆಯವ್ರು ನಮಗೆ ಬರಲ್ಲ ಅಂತ ಪಂಚಾಯತಿ ಮೇಲೆ ಹಾಕ್ತಾರೆ, ಪಂಚಾಯತಿಯವ್ರು ನಗರಸಭೆ ಮೇಲೆ ಹಾಕ್ತಾರೆ. ರೆವಿನ್ಯೂ ಪಂಚಾಯತಿಗೆ ಹೋಗುತ್ತೆ. ಈ ಗೊಂದಲದಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ. ಇವತ್ತು ನಾನು ಬಂದು ಎಲ್ಲ ನಮ್ಮ ಇ ಒ ಸರ್ ಮಂಜುನಾಥ್ ಸರ್ ಅವರ ಸಹಕಾರದಿಂದ, ತಹಸೀಲ್ದಾರ್ ಮೇಡಮ್ ರಶ್ಮಿ ಸರ್ ಅವ್ರ ಸಹಕಾರದಿಂದ, ನಮ್ಮ ಸ್ಥಳೀಯ ಮುಖಂಡರು, ನಮ್ಮ ಸೀನಣ್ಣ ಎಲ್ಲ ಮುಖಂಡರ ಸಹಕಾರದಿಂದ ಈ ಲೇಔಟನ್ನು ಅಡ್ಜಸ್ಟ್ ಮಾಡಿ ಒಂದು 2ರಿಂದ 2.5 ಕೋಟಿ ಕಾಮಗಾರಿ ಇದೆ ಈ ಲೇಔಟಿಗೆ. ಅಂದರೆ ಎಲ್ಲ ಈ ಕಡೆ ಒಂದು 15 ಮನೆ ಸೇರಿ ಅಷ್ಟು ಹಾಕ್ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದೀನಿ. 4ರಿಂದ 5 ತಿಂಗಳಲ್ಲಿ ಗುದ್ಲಿ ಪೂಜೆ ಮಾಡ್ತೀನಿ. 1 ಕಿಲೋಮೀಟರ್ ರಸ್ತೆಗೆ CC ರೋಡು, UGD, ಒಂದು ರಾಜಕಾಲುವೆ ಅದೊಂದು ಚರ್ಚೆಯಲ್ಲಿದೆ. ಮಿಕ್ಕಿದವರು ಕ್ಲೀನಿಂಗು, ಪಾರ್ಕ್ ಕ್ಲೀನಿಂಗು ಎಲ್ಲನೂ ನಾನೊಂದು ಬೋರ್ವೆಲ್ಲಿಗೆ ನಾಳೆ ನಾಳಿದ್ದಲ್ಲೇ ಕೊರೆಸ್ತೀನಿ. ಎಲ್ಲ ಸ್ಪಂದಿಸ್ತಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ ಇದು 15ನೇ ವಾರ್ಡ್ ಅನಿಸುತ್ತೆ ನಂದು. ಈ ಅಂದರೆ ಅಲ್ಲಲ್ಲ 14 ವಾರ್ಡ್ ಮುಗಿಸಿದ್ದೀನಿ. ಇದು 15ನೇ ವಾರ್ಡ್ ನನ್ನ ಭೇಟಿಯಲ್ಲಿ. ಸೊ ಏನು ಮಾತು ಕೊಟ್ಟಿದ್ದಾರೆ ಖಂಡಿತವಾಗೂ ನಾನು ಮಾತು ಉಳಿಸ್ಕೊಂಡು ಸೇರಿಸ್ತೀನಿ ಸರ್. ಅದು ಕ್ಯಾಬಿನೆಟ್ಟಲ್ಲಿ ತೀರ್ಮಾನ ಆಗಬೇಕಂತೆ. ಈಗ ನಾನು ಪಂಚಾಯತಿ ಕಡೆಯಿಂದ ನಮ್ಮ ಇ ಒ ಸರ್ ತಹಸೀಲ್ದಾರ್ ಅವ್ರ ಕಡೆಯಿಂದ DC ಪತ್ರ ಬರೆದು ಇಲ್ಲಿ ತೀರ್ಮಾನ ತಗೊಂಡು ಅದನ್ನು ಕ್ಯಾಬಿನೆಟ್ಗೆ ಕಳಿಸಿ ನಾನು ಕ್ಯಾಬಿನೆಟ್ಟಲ್ಲಿ ಗೆಜೆಟಲ್ಲಿ ಪಬ್ಲಿಷ್ ಮಾಡಿಸ್ಕೊತೀನಿ, ಚೇಂಜ್ ಮಾಡಿಸ್ತೀನಿ ಸರ್. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಪಟ್ಟಣದ ಏಕೈಕ ಮುಖ್ಯ ರಸ್ತೆ DVG ರಸ್ತೆಯಲ್ಲಿ ರಸ್ತೆ ವಿಭಜಕವಿದ್ದು ಅದರ ಮೇಲೆ ವಿದ್ಯುತ್ ಕಂಬಗಳನ್ನು ಅಳವಡಿಸಲಾಗಿದೆ. ರಾತ್ರಿ ವೇಳೆ ನಾಗರಿಕರು ಓಡಾಡಲು ಅನುಕೂಲವಾಗುವಂತೆ ಉತ್ತಮ ಬೆಳಕಿನ ವ್ಯವಸ್ಥೆ ಮಾಡಲಾಗಿತ್ತು. ಆದರೆ ಈ ದೀಪಗಳು ಬೆಳಗದೆ ತಿಂಗಳುಗಳೇ ಕಳೆದಿದ್ದು ನಾಗರಿಕರು ಕತ್ತಲಿನಲ್ಲಿಯೇ ಸಂಚರಿಸಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಬಾಗೇಪಲ್ಲಿ ಪಟ್ಟಣದ ಚಿತ್ರಾವತಿ ಸೇತುವೆಯಿಂದ TB ಕ್ರಾಸ್ ವರೆಗಿನ ಬೀದಿ ದೀಪಗಳ ನಿರ್ವಹಣೆ ಜವಾಬ್ದಾರಿ ಗಂಟಂವಾರಪಲ್ಲಿ ಗ್ರಾಮ ಪಂಚಾಯಿತಿಗೆ ಸೇರಿದೆ. ಬೀದಿ ದೀಪಗಳ ನಿರ್ವಹಣೆ ಇಲ್ಲದೆ ಕೆಟ್ಟು ಹೋಗಿವೆ. ಇದರಿಂದಾಗಿ ರಾತ್ರಿ ಆಗುತ್ತಿದ್ದಂತೆ ನಾಗರಿಕರು ಕತ್ತಲಿನಲ್ಲಿ ಆತಂಕದಲ್ಲಿಯೇ ಓಡಾಡುವಂತಾಗಿದೆ. ಪಟ್ಟಣದ ಮುಖ್ಯ ರಸ್ತೆಯಾದ ಹಿನ್ನೆಲೆ TB ಕ್ರಾಸ್ ವರೆಗೆ ಹಲವಾರು ವಾಣಿಜ್ಯ ಮಳಿಗೆಗಳಿವೆ. ಈ ಮಾರ್ಗ ಕತ್ತಲಿನಿಂದ ಕೂಡಿರುವ ಕಾರಣ ಅಪರಾಧ ಚಟುವಟಿಕೆಗಳು ಹೆಚ್ಚಾಗುವ ಭೀತಿ ಎದುರಾಗಿದೆ. ಕಳ್ಳತನ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗುತ್ತಿದ್ದು ಇಂತಹ ಅವ್ಯವಸ್ಥೆಗಳಿಂದಲೇ ಕಳ್ಳರಿಗೆ ಅವಕಾಶ ಕಲ್ಪಿಸಿದಂತಾಗಿದೆ. ಸಂಬಂಧಪಟ್ಟವರು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ನಾಗರಿಕರು ಒತ್ತಾಯಿಸಿದ್ದಾರೆ. ಈ ಬಗ್ಗೆ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಚಾಲಕ ಚನ್ನರಾಯಪ್ಪ ಮಾತನಾಡಿ, APMC ಮಾರುಕಟ್ಟೆಗೆ ಸಂಪರ್ಕಿಸುವ ಮುಖ್ಯ ರಸ್ತೆ ಇದಾಗಿದ್ದು ಬೀದಿ ದೀಪಗಳಿಲ್ಲದೆ ಆತಂಕ ಸೃಷ್ಟಿಯಾಗಿದೆ. ರೈತರು ಮುಂಜಾನೆ ಹಾಗೂ ಸಂಜೆ ವೇಳೆ ತಮ್ಮ ತರಕಾರಿ ಬೆಳೆಗಳನ್ನು ಮಾರುಕಟ್ಟೆಗೆ ಕೊಂಡೊಯ್ಯಲು ನಿತ್ಯ ಇದೇ ರಸ್ತೆಯಲ್ಲಿ ಸಂಚರಿಸುತ್ತಾರೆ.
ಈ ರಸ್ತೆ ವಿಭಜಕದಲ್ಲಿರುವ ವಿದ್ಯುತ್ ಕಂಬಗಳಿಗೆ ಅಳವಡಿಸಿರುವ ಬೀದಿ ದೀಪಗಳು ಬೆಳಗುತ್ತಿಲ್ಲ. ಇದರಿಂದಾಗಿ ಕತ್ತಲಿನಲ್ಲಿ ಸಂಚರಿಸುವ ಸ್ಥಿತಿ ಎದುರಾಗಿದೆ. ಜೊತೆಗೆ ಹಲವಾರು ಮಹಿಳೆಯರು ಗಾರ್ಮೆಂಟ್ಸ್ ಮತ್ತಿತರ ಕೆಲಸ ಕಾರ್ಯಗಳಿಗೆ ಹೋಗಿ ಬರುತ್ತಿರುತ್ತಾರೆ. ಸಂಜೆ ವೇಳೆ ವಾಯು ವಿಹಾರಗಳು ಸಂಚಾರ ಮಾಡುತ್ತಿರುತ್ತಾರೆ. ಈ ವೇಳೆ ಕತ್ತಲಾವರಿಸಿರುವ ಹಿನ್ನೆಲೆಯಲ್ಲಿ ಕಳ್ಳತನ ಪ್ರಕರಣಗಳಿಗೆ ಹೇಳಿ ಮಾಡಿಸಿದಂತಿದೆ. ಕೂಡಲೇ ಸಂಬಂಧಪಟ್ಟವರು ಎಚ್ಚೆತ್ತು ಬೀದಿ ದೀಪಗಳನ್ನು ಸರಿಪಡಿಸಬೇಕು, ಇಲ್ಲವಾದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಇವತ್ತು ಬಾಗೇಪಲ್ಲಿ ನಗರಕ್ಕೆ ಸಂಬಂಧಪಟ್ಟಂಥ ವಿದ್ಯುತ್ ದೀಪಗಳ ಬಗ್ಗೆ ಇವತ್ತಿನ ಸಮಸ್ಯೆ ಯಾವ ರೀತಿ ಇದೆ ಅನ್ನುವ ಪ್ರಮುಖವಾದಂಥ ಉದ್ದೇಶ. ಇವತ್ತಿನ ಚಿತ್ರಾವತಿ ನದಿಯಿಂದ ಹಿಡಿದು BB ಕ್ರಾಸ್ವರೆಗೂ ಇದು ಗಂಟವಾರಂಪಲ್ಲಿ ಪಂಚಾಯತಿಗೆ ಸೇರ್ತಕ್ಕಂಥ ಒಂದು ಪ್ರದೇಶ. ಇದರಲ್ಲಿ GB ಶ್ರೀರಾಮ್ ರೆಡ್ಡಿ ಶಾಸಕರಿದ್ದಂಥ ಸಂದರ್ಭದಲ್ಲಿ ರಸ್ತೆ ಅಗಲೀಕರಣ ಮಾಡಿ ಲೈಟ್ಗಳನ್ನು ಎರಡೂ ಕಡೆ ಬದಿಯಲ್ಲಿ ಲೈಟ್ಗಳನ್ನು ಇರಬೇಕಂತೇಳಿ ಅವತ್ತು ವಿದ್ಯುತ್ ದೀಪಗಳನ್ನು ಹಾಕಿದ್ರು. ಆದರೆ ಇವತ್ತು ಅದು ಪುರಸಭೆಗೆ ಸೇರಲ್ಲ ಅಂತೇಳಿ ಅವರು ರಿಪೇರಿ ಮಾಡಲ್ಲ. ಈಗ ಗಂಟವಾರಂಪಲ್ಲಿ ಪಂಚಾಯತಿಗೆ ಸೇರ್ತಕ್ಕಂಥ ಲೈಟ್ಗಳಾಗಿರೋದ್ರಿಂದ ವಿದ್ಯುತ್ ದೀಪಗಳಾಗಿರೋದ್ರಿಂದ ಅದನ್ನು ಯಾವುದೇ ಕಾರಣಕ್ಕೂ ಅವರು ರಿಪೇರಿ ಮಾಡೋದನ್ನು ಇವತ್ತು ಕೈ ಬಿಟ್ಟಿದ್ದಾರೆ. ಇದು ಅನುಕೂಲ ಏನಂತ ಹೇಳಿದ್ರೆ ಇವತ್ತು ಬಾಗೇಪಲ್ಲಿ ಟೌನಲ್ಲಿರ್ತಕ್ಕಂಥ ಸುಮಾರು ಜನ ಇವತ್ತು ವಾಯು ವಿಹಾರಕ್ಕೆ ಹೋಗ್ತಕ್ಕಂಥ ಜಾಗ ಮತ್ತು ಮಾರ್ಕೆಟ್ ಇದೆ. ಅಲ್ಲಿ APMC ಮಾರ್ಕೆಟ್ ಇರೋದ್ರಿಂದ ರೈತರುಗಳು ಇಡೀ ರಾತ್ರಿ ಎಲ್ಲ ಕೂಡ ಗಾಡಿಗಳನ್ನು ಎತ್ಕೊಂಡು ಓಡಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಕ್ಕಂಥದ್ದು. ಆ ರೈತರಿಗೆ ತುಂಬ ಸಮಸ್ಯೆ ಆಗಿದೆ. ಇವತ್ತು ಲೈಟ್ಗಳು ಹಾಕಿರ್ತಕ್ಕಂಥ ವಿದ್ಯುತ್ ದೀಪಗಳು ಕೂಡ ಇವತ್ತು ಉರಿದೇ ಇರ್ತಕ್ಕಂಥದ್ದು. ಆ ಗಂಟವಾರಂಪಲ್ಲಿ ಪಂಚಾಯತಿಗೆ ಸೇರ್ತಕ್ಕಂಥ PDO ಆಗಿರ್ಬೋದು, ಆ ಗಂಟವಾರಂಪಲ್ಲಿ ಪಂಚಾಯತ್ ಅಧಿಕಾರಿ ವರ್ಗ ಇವತ್ತು ಸರಿಯಾದಂಥ ನಿರ್ವಹಣೆ ಮಾಡ್ತಕ್ಕಂಥದ್ದು ಇಳಿದೇ ಇರ್ತಕ್ಕಂಥದ್ದು. ಇದು ರೈತರಿಗೆ ಕೂಲಿಕಾರರಿಗೆ ತುಂಬ ತೊಂದರೆ ಆಗಿದೆ. ಮತ್ತು ಪ್ರತ್ಯೇಕವಾಗಿ ಇವತ್ತು ವಾಯು ವಿಹಾರಕ್ಕೆ ಹೋಗ್ತಕ್ಕಂಥ ಜಾಗ ಆಗಿರೋದ್ರಿಂದ ಮಹಿಳೆಯರು ಇವತ್ತು ಹೆಚ್ಚಿನ ಜನ ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅಲ್ಲಿ ರೈತರ ಮೇಲೆ ಇವತ್ತು ಆ ಕಳ್ಳರ ಕಾಟ ಕೂಡ ಜಾಸ್ತಿ ಆಗಿದೆ. ಆ ಮಹಿಳೆಯರ ಮೇಲೆ ಆ ಮಹಿಳೆಯರು ಇವತ್ತು ಭಯ ಪಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಮತ್ತು ಇವತ್ತು ಸುಮಾರು ಗಾರ್ಮೆಂಟ್ಸ್ಗಳಿದೆ. ಆ ಗಾರ್ಮೆಂಟ್ಗಳಲ್ಲಿ ರಾತ್ರಿಯಲ್ಲೂ ಕೂಡ ಇವತ್ತು ಕೆಲಸ ಮಾಡ್ತಕ್ಕಂಥ ಮಹಿಳೆಯರು ಓಡಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಅವ್ರಿಗೂ ತುಂಬ ಸಮಸ್ಯೆ ಆಗಿರ್ತಕ್ಕಂಥದ್ದು ಇವತ್ತು ಆಗಿದೆ. ತಕ್ಷಣವೇ ಇವತ್ತು ರಿಪೇರಿ ಮಾಡಬೇಕು, ವಿದ್ಯುತ್ ದೀಪಗಳನ್ನು ಅಲ್ಲಿ ಅಳವಡಿಸಬೇಕು. ಇವತ್ತು ಅಧಿಕಾರಿ ವರ್ಗದ ಜನಪ್ರತಿನಿಧಿಗಳು ಸಂಪೂರ್ಣವಾಗಿ ಇವತ್ತು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇವತ್ತು ರೈತರು ಕೂಲಿಕಾರರು ಜನತೆ ಬಗ್ಗೆ ಕಾಳಜಿ ಇಲ್ಲ. ಆ ಜನತೆಯ ಓಟನ್ನು ಪಡೆದಿರ್ತಕ್ಕಂಥವರು, ಆ ಜನತೆಯ ಟ್ಯಾಕ್ಸಲ್ಲಿ ಇವತ್ತು ಸಂಬಳ ತಗೊಳ್ತಕ್ಕಂಥ ಅಧಿಕಾರಿ ವರ್ಗ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿ ಇವತ್ತು ಅವರಿಗೆ ಏನು ಅನುಕೂಲ ಮಾಡಬೇಕಾಗುತ್ತೋ ಅವ್ರ ಜವಾಬ್ದಾರಿಯಿಂದ ಇವತ್ತು ಪಕ್ಕದಲ್ಲಿ ತಪ್ಪಿಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥ ಸಂದರ್ಭದಲ್ಲಿ ಇದೇ ರೀತಿ ಮುಂದುವರೆದರೆ ರಸ್ತೆ ತಡೆದು ನಾವು ಹೋರಾಟ ಮಾಡಬೇಕಾದಂಥ ಅನಿವಾರ್ಯ ಮುಂದಿನ ದಿನಗಳಲ್ಲಿ ಆಗುತ್ತೆ ಅಂತೇಳಿ ಈ ಮೂಲಕ ನಾನು ಒತ್ತಾಯವನ್ನು ಮಾಡ್ತೀನಿ. ಗಣೇಶ್ ಆರ್, CTV ನ್ಯೂಸ್, ಬಾಗೇಪಲ್ಲಿ. ಶಿಡ್ಲಘಟ್ಟ ನಗರದ ನಗರೇಶ್ವರ ಕಲ್ಯಾಣ ಮಂಟಪದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ 2024-25ನೇ ಸಾಲಿನಲ್ಲಿ ಕನ್ನಡ ಮಾತೃಭಾಷೆಯಲ್ಲಿ 100% ಅಂಕ ಪಡೆದ SSLC ಮತ್ತು PUCಯ 73 ವಿದ್ಯಾರ್ಥಿಗಳಿಗೆ ಪ್ರಶಂಸಾ ಪತ್ರ, ನೆನಪಿನ ಕಾಣಿಕೆ, ಕನ್ನಡ ನಿಘಂಟು ನೀಡಿ ಗೌರವಿಸಲಾಯಿತು. ಕಸಾಪದಿಂದ ಆಯೋಜಿಸಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕಸಾಪ ಜಿಲ್ಲಾಧ್ಯಕ್ಷ ಕೋಡಿ ರಂಗಪ್ಪ ಅವರು, ಗಡಿ ಭಾಗದಲ್ಲಿ ಪರಭಾಷೆಗಳ ಜೊತೆಗೆ ಆಂಗ್ಲ ಭಾಷೆ ವ್ಯಾಮೋಹಕ್ಕೆ ಜೋತು ಬೀಳುತ್ತಿರುವ ನಾಗರಿಕ ಸಮಾಜದಲ್ಲಿ ಮಾತೃಭಾಷೆಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಅಂಕ ಗಳಿಸಿದ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಕನ್ನಡ ನುಡಿ ಮತ್ತು ಭಾಷೆಯನ್ನು ಉಳಿಸುವ ಕಾಯಕಕ್ಕೆ ಸನ್ನದ್ಧರಾಗಬೇಕಿದೆ. ವಿದ್ಯಾಭ್ಯಾಸದ ದಿಸೆಯಲ್ಲಿ ತಮ್ಮ ಗುರಿ ಸಾರ್ಥಕಪಡಿಸಿಕೊಳ್ಳಲು ಕಲಿಕೆಯ ಜ್ಞಾನ ಕೈಬಿಡಬಾರದು. ಅದು ನಿಮ್ಮ ಶ್ರೇಯಸ್ಸಿಗೆ ದಾರಿದೀಪವಾಗಲಿದೆ ಎಂದರು. ಇವತ್ತು ಜಗತ್ತಿನ ಯಾವ ದೇಶದಲ್ಲಿ ಇನ್ಫೋಸಿಸ್ ಸಂಸ್ಥೆಗಳಿದ್ದಾವೆ. ಇನ್ಫೋಸಿಸ್ ಸಂಸ್ಥೆ ಎಷ್ಟು ದೊಡ್ಡದಾಗಿ ಬೆಳೆದಿದೆ. ನಾರಾಯಣ ಮೂರ್ತಿ ಅವರು ಪ್ರತಿಯೊಬ್ಬ ಎಂಪ್ಲಾಯಿನೂ 70 ಗಂಟೆ ವಾರಕ್ಕೆ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ಮೊನ್ನೆ ಹೇಳಿದ್ದಾರೆ ಮೋದಿ 100 ಗಂಟೆ ಮಾಡ್ತಾ ಇರ್ತಾರೆ, 100 ಗಂಟೆ ಮಾಡಿ ಅಂತ ಹೇಳಿದ್ದಾರೆ. ಆ ವಾತಾವರಣ ಮಾಡಿರುವಂಥ ನಿಯಮ ಆ ರೀತಿ. ಪ್ರತಿದಿನ ಲೈಬ್ರರಿಗೆ ಹೋಗಬೇಕು, ಬುಕ್ ಓದಬೇಕು, ನೋಟ್ಸ್ ಮಾಡಬೇಕು, ಕ್ಲಾಸಲ್ಲಿ ಬಂದು ಪ್ರೆಸೆಂಟ್ ಮಾಡಬೇಕು, ವಾರಕ್ಕೆ ಟೆಸ್ಟ್ ಮಾಡಬೇಕು, ಫೀಡ್ಬ್ಯಾಕ್ ತಗೊಳ್ಬೇಕು, ಇವೆಲ್ಲ ಮಾಡ್ತಾರೆ. ನಾವು ಮಾಡಿ ಅಂದರೆ ನಾವು ಅನ್ನ ಮಾಡಬೇಕು, ಮಕ್ಕಳಿಗೆ ಇನ್ನೇನೋ ಮಾಡಬೇಕು.
ಕರ್ನಾಟಕ ವಚನ ಸಾಹಿತ್ಯ ಪರಿಷತ್ತು ಸಂಸ್ಥಾಪಕ ಎಂವಿ ತ್ಯಾಗರಾಜ್ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ಮಾತನಾಡಿ, ಹೆತ್ತ ತಾಯಿ ತಂದೆ ನಮಗೆ ದೇವರುಗಳಾಗಬೇಕು, ಅಮ್ಮನ ಮಡಿಲೇ ಸ್ವರ್ಗ, ಅಪ್ಪನ ಭುಜವೇ ಸಮಾಜ ಎಂಬಂತೆ ವಿದ್ಯೆ ಕಲಿಸಿದ ಗುರುಗಳೇ ನಿಮ್ಮ ಮಾರ್ಗದರ್ಶನವಾಗಬೇಕು. ಅನೇಕ ಸಾಧಕರು ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಸಮಾಜಮುಖಿ ವ್ಯಕ್ತಿಗಳಾಗಿದ್ದಾರೆ. ವಿದ್ಯಾರ್ಥಿಗಳು ಮೌಢ್ಯತೆಗಳಿಗೆ ಬಲಿಯಾಗದೆ ಗುಡಿ ಗುಂಡಾರಗಳು ಸುತ್ತುವುದು ಬಿಟ್ಟು ಜ್ಞಾನದ ಅರಿವನ್ನು ಪಡೆಯಬೇಕು ಎಂದರು. ಒಬಾಮಾ ಅಂದರೆ ಅಮೆರಿಕದ ಮಾಜಿ ಅಧ್ಯಕ್ಷ ಅಲ್ಲ. ಒಬಾಮಾ ಅಂದರೆ ಮಾಜಿ ಅಧ್ಯಕ್ಷ ಅಲ್ಲ. ಓ ಅಂದರೆ ಓದಬೇಕು, ಬಾ ಅಂದರೆ ಬರಿಬೇಕು, ಮಾ ಅಂದರೆ ಮಾತಾಡಬೇಕ್ರಿ. ಅವನೇ ಒಬಾಮಾ. ಓದೋದು, ಮಾತಾಡಬೇಕು, ಬರಿಬೇಕು. ಇಂಥವನ್ನ ಮನೆಗೆ ಒಬಾಮಾ ಉಟ್ಕೊಂಡ್ರೆ ಇವತ್ತು ಕನ್ನಡನ ಅಳಿಸೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ನಾನೆಲ್ಲ ಕಡೆನೂ ಹೇಳ್ತಾ ಇರ್ತೀನಿ ಮಾತನ್ನ. ನಮ್ಮಲ್ಲಿ ಆತ್ಮವಿಶ್ವಾಸ ತುಂಬ ಅಂತ ಪ್ರಯತ್ನಗಳು ಮಾಡೋದು ಮಾತ್ರ ಸಾಧ್ಯ. ಕುಮಾರಸ್ವಾಮೀಜಿಗಳು ಅವ್ರಿಗೆ ಯಾವುದೇ ಜಾತಿಯವರು ನೀವು ಜಾತಿ ಪತ್ರ ತಗೊಂಡೋಗೋದು ಬೇಡ. ಅಲ್ಲಿ ಯಾರು ಹೋದರೂ ಅಡ್ಮಿಷನ್ ಮಾಡ್ಕೋತಾರೆ. 10,000 ಜನಕ್ಕೆ ವಿದ್ಯಾದಾನ ಮಾಡ್ತಾ ಇದ್ದಾರೆ, ವಸತಿ ವ್ಯವಸ್ಥೆ ಮಾಡಿದ್ದಾರೆ. ಯಾವುದೇ ಜಾತಿನ ಅವ್ರು ಎಣಿಸೋದಿಲ್ಲ. ಅವರು ಸರ್ಕಾರಿ ಶಾಲೆಗಳನ್ನು ಓದಿ ಬಂದವರು. ಅವರು ನಮ್ಮ ದೇಶದ ಆಸ್ತಿಯಾಗಿಲ್ವಾ? ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಶನಿವಾರ ರಾತ್ರಿ 10:30 ಸಮಯದಲ್ಲಿ ಗೌರಿಬಿದನೂರು ಗ್ರಾಮಾಂತರ ಠಾಣೆ ಪೊಲೀಸರು ಗಸ್ತಿನಲ್ಲಿದ್ದಾಗ ತಾಲೂಕಿನ ಚಿಕ್ಕ ಕುರುಗೋಡು ಗ್ರಾಮದ ಸಮೀಪದ ರಾಜಲಕ್ಷ್ಮಿ ದೇವಾಲಯದ ಸ್ವಾಗತ ಕಮಾನಿನ ಬಳಿ ಅನುಮಾನಾಸ್ಪದವಾಗಿ ಕುಳಿತಿದ್ದ 7 ಮಂದಿಯನ್ನು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಆರೋಪಿಗಳು ರಸ್ತೆಯಲ್ಲಿ ಹೊಂಚು ಹಾಕಿ ದರೋಡೆ ಮಾಡುವ ಯತ್ನದಲ್ಲಿರುವುದಾಗಿ ತಿಳಿಸಿದ್ದಾರೆ. ತಾಲೂಕಿನ ಚಿಕ್ಕ ಕುರುಗೋಡು ಗ್ರಾಮದ ವಾಸಿಗಳಾದ ಸಂದೀಪ್, ಉಮೇಶ್, ಕುಮಾರ್, ಸಿಎನ್ ಗಣೇಶ್, ಜಿ ರಂಜಿತ್ ಕುಮಾರ್, ಸಿಎನ್ ಗೋಪಿನಾಥ್, ಸಿ ಸುರೇಶ್ ಬಂಧಿತ ಆರೋಪಿಗಳಾಗಿದ್ದಾರೆ. ಶನಿವಾರ ರಾತ್ರಿ ಗೌರಿಬಿದನೂರು ಗ್ರಾಮಾಂತರ ಠಾಣೆ ಎಸ್ಐಗಳಾದ ಲಲಿತಮ್ಮ, ರಮೇಶ್ ಗುಗ್ಗರಿ ಮತ್ತು ಸಿಬ್ಬಂದಿ ತಾಲೂಕಿನ ವಿದುರಾಶ್ವತ ಹೊರಠಾಣೆ ವ್ಯಾಪ್ತಿಯ ಕದಿರೇನಹಳ್ಳಿ, ವಿದುರಾಶ್ವತ ಗೇಟ್, ಕುಡುಮಲಕುಂಟೆ ಬಳಿ ಗಸ್ತು ತಿರುಗುತ್ತಿರುವುದಾಗಿ, ಚಿಕ್ಕ ಕುರುಗೋಡು ಗ್ರಾಮದ ಸಮೀಪದ ಶ್ರೀ ರಾಜಲಕ್ಷ್ಮಿ ದೇವಾಲಯದ ರಸ್ತೆಯ ಸ್ವಾಗತ ಕಮಾನಿನ ಬಳಿ 7 ಮಂದಿ ಮಾರಕಾಸ್ತ್ರಗಳಿಂದ ಕುಳಿತಿರುವುದನ್ನು ಕಂಡು ಪೊಲೀಸರು 7 ಮಂದಿಯನ್ನು ಬಂಧಿಸಿ ವಿಚಾರಣೆ ನಡೆಸಿದಾಗ ಹಿಂದೂಪುರ, ಬೆಂಗಳೂರು ರಸ್ತೆಯಲ್ಲಿ ಬರುವ ವಾಹನಗಳನ್ನು ಮತ್ತು ಜನರನ್ನು ಅಡ್ಡಗಟ್ಟಿ ಹಲ್ಲೆ ಮಾಡಿ ಅವರ ಬಳಿ ಇರುವ ಹಣ, ಒಡವೆ, ಮೊಬೈಲ್ ದೋಚುವ ಸಂಚು ರೂಪಿಸಿದ್ದಾಗಿ ಪೊಲೀಸರ ವಿಚಾರಣೆ ವೇಳೆ ಬಾಯಿಬಿಟ್ಟಿದ್ದಾರೆ. ಜಿಲ್ಲಾ ಎಸ್ಪಿ ಕುಶಾಲ್ ಚೌಕ್ಸೆ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಬಿ ಜಗನ್ನಾಥ್ ರಾಯ್, ಡಿವೈಎಸ್ಪಿ ಆರ್ ಶಿವಕುಮಾರ್, ಸಿಪಿಐ ಕೆಪಿ ಸತ್ಯನಾರಾಯಣ ಮಾರ್ಗದರ್ಶನದಲ್ಲಿ ಎಸ್ಐಗಳಾದ ಲಲಿತಮ್ಮ, ರಮೇಶ್ ಗುಗ್ಗರಿ, ಮುಖ್ಯ ಪೇದೆಗಳಾದ ರಿಜ್ವಾನ್, ಶ್ರೀನಿವಾಸ ರೆಡ್ಡಿ, ವೇದಾವತಿ, ಮಂಜುಳಾದೇವಿ, ಅಶ್ವತ್ಥಪ್ಪ, ಶಿವಶಂಕರ್, ಆನಂದ್ ಮತ್ತಿತರರು ಗಸ್ತಿನಲ್ಲಿದ್ದಾಗ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಜಿಲ್ಲಾ ಎಸ್ಪಿ ಕುಶಾಲ್ ಚೌಕ್ಸೆ ಪೊಲೀಸರನ್ನು ಅಭಿನಂದಿಸಿದ್ದಾರೆ. ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ 7 ಮಂದಿ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಚಿಕ್ಕಬಳ್ಳಾಪುರ ನಗರಸಭೆಯ ಸಾಮಾನ್ಯ ಸಭೆಯನ್ನು ದಿನಾಂಕ 22/7/2025 ಬೆಳಗ್ಗೆ 11 ಗಂಟೆಗೆ ಮಾನ್ಯ ನಗರಸಭೆಯ ಅಧ್ಯಕ್ಷರಾದ ಶ್ರೀ ಎ ಗಜೇಂದ್ರರವರ ಅಧ್ಯಕ್ಷತೆಯಲ್ಲಿ ನಗರಸಭೆಯ ಸರ್ ಎಂವಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಚಿಕ್ಕಬಳ್ಳಾಪುರ ನಮ್ಮ ನಗರ ಅಂದರೆ ಕೆ.ವಿ. ಮತ್ತು ಪಂಚಗಿರಿ ದತ್ತಿಗಳ ಸಂಸ್ಥಾಪಕ ಅಧ್ಯಕ್ಷರಾದಂತಹ ದಿವಂಗತ ಸಿ.ವಿ. ವೆಂಕಟರಾಯಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿ ವರ್ಷ ನಾವು ರಕ್ತದಾನ ಶಿಬಿರವನ್ನು ಏರ್ಪಾಟು ಮಾಡ್ತಾ ಬಂದಿದ್ದೇವೆ. ಕಳೆದ ವರ್ಷ 2145 ಯೂನಿಟ್ಗಳ ಒಂದು ಬೃಹತ್ ರಕ್ತದಾನ ಶಿಬಿರ ಆಗಿತ್ತು. ಈ ಬಾರಿ
ನಮ್ಮ ಜಿಲ್ಲೆಯ ಎಲ್ಲ ದಾಖಲೆಗಳನ್ನು ಮುರಿದು ಈ ದಾಖಲೆ ಮತ್ತೊಂದು ಅನ್ನೋದಕ್ಕಿಂತಲೂ ಸಾವಿರಾರು ಜೀವಗಳನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಕೆ ವಿ ಮತ್ತು ಪಂಚಗಿರಿ ದತ್ತಿಯ ಸಿಬ್ಬಂದಿ ವರ್ಗದವರು ಮಾಡ್ತಾ ಇದ್ದಾರೆ ಅನ್ನೋದು ತುಂಬ ಹೆಮ್ಮೆ ಆಗ್ತದೆ. ಬಂಧುಗಳೇ, ಈ ಭಾಗದ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳು, ಎಲ್ಲ ಊರುಗಳಿಂದ ರಕ್ತದ ದಾನಕ್ಕೆ ಯಾರ್ಯಾರು ಅರ್ಹರಿದ್ದೀರಿ, ಯುವಕರು, ವಿಶೇಷವಾಗಿ 20 ರಿಂದ 30 ವಯಸ್ಸಿನ ಯುವಕರುಗಳು, ನೀವುಗಳು ಎಲ್ಲರೂ ಸಹ ಪ್ರತಿಯೊಬ್ಬರೂ ಈ ಒಂದು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು 23ನೇ ತಾರೀಕು ಜುಲೈ 2025 ಅಂದರೆ ಇದೇ ತಿಂಗಳು 23ನೇ ತಾರೀಕು ಬುಧವಾರದಂದು ನಡೀತಕ್ಕಂತಹ ಬೃಹತ್ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ಜೀವ ಉಳಿಸೋದಕ್ಕಿಂತ ಮಿಗಿಲಾದ ಕೆಲಸ ಇನ್ನೊಂದಿಲ್ಲ ಅಂತ ಇಡೀ ವಿಶ್ವ ನಂಬಿದೆ. ಆ ಜೀವ ಉಳಿಸುವ ಕೆಲಸದಲ್ಲಿ ನೀವು ಸಹ ಭಾಗಿಯಾಗಿ ಆ ತೃಪ್ತಿಯನ್ನು ಪಡೆದುಕೊಳ್ಳಬೇಕು ಅಂತ ಎಲ್ಲರಿಗೂ ಸಹ ಸಹೃದಯವಾಗಿ ಮನವಿ ಮಾಡ್ತಾ ಇದ್ದೇನೆ. ದಯಮಾಡಿ ಎಲ್ಲ ರಕ್ತದಾನಿಗಳು ಬನ್ನಿ, ರಕ್ತದಾನ ಮಾಡಿ ಈ ಒಂದು ಮಹತ್ ಯಜ್ಞದಲ್ಲಿ ನೀವು ಸಹ ಒಂದು ಹವಿಸ್ಸಾಗಿ ಭಾಗವಹಿಸಿ ಅಂತ ಈ ಮೂಲಕ ನಿಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಬ್ರಾಂಡೆಡ್ ಪ್ಯೂರಿಫೈಯರ್ಸ್ ನಿಮ್ಮ ಮನೆ ಸೇರುತ್ತೆ. 5 ವರ್ಷದ ಫ್ರೀ ಸರ್ವಿಸ್. ಹಾಯ್ ಹಲೋ ನಮಸ್ಕಾರ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ನೀವು ನಂಬಲೇಬೇಕು. ಯಾಕೆಂದ್ರೆ ನಾವು ಇವಾಗಿರೋದು ಆಕ್ವಾಟೆಕ್ ನ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ಕಾಪರ್, ಜಿಂಕ್, ಆಲ್ಕಲೈನ್, ROUF ಟೆಕ್ನಾಲಜಿಯೊಂದಿಗೆ ವಾಟರ್ ಪ್ಯೂರಿಫೈಯರ್ಸ್ ಇದೀಗ ನಿಮ್ಮನೆ ಸೇರ್ತಾ ಇದೆ. ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಕೊಡೋದು ನಮ್ಮ ಆಕ್ವಾಟೆಕ್ ನ ಚಿಕ್ಕಬಳ್ಳಾಪುರದ ಈ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ನಿಮ್ಮಿಷ್ಟದ ಪ್ರೈಸ್ಗೆ. ಇಷ್ಟೊಳ್ಳೆ ಟೆಕ್ನಾಲಜಿ ಜೊತೆ ಹಾಗೇನೆ ಹಾಟ್ ಅಂಡ್ ಕೋಲ್ಡ್ ಆಪ್ಷನ್ಸ್ ಕೂಡ ಇದೆ. ಹಾಗೇನೆ ಒಂದ್ ದೊಡ್ಡ ಮನೆ ಎಲ್ಲಾ ಕ್ಲೀನ್ ಮಾಡಿ ಸುಸ್ತಾಗಿರ್ಬೇಕಲ್ಲ, ಅದಕ್ಕಾಗಿ ನಮ್ಮ ಹತ್ರ ಇದೆ ಮಾಪಿಂಗ್ ರೋಬೋ ಕೂಡ. ಇದನ್ನ ಒಂದ್ಸರಿ ಆನ್ ಮಾಡಿ ಬಿಟ್ಬಿಟ್ರೆ ಸಾಕು, ನಿಮ್ಮ ಟೆನ್ಷನ್ಸ್ ಫ್ರೀ. ಹಾಗೆ ಪಕ್ಕದಲ್ಲಿ ನೋಡ್ತಾ ವ್ಯಾಕ್ಯೂಮ್ ಕ್ಲೀನರ್ ಸಕ್ಕದಾಗಿ ಬರೀ 50% ಆಫ್ ಅಲ್ಲಿ ನಿಮಗೆ ನಿಮ್ಮ ಮನೆ ಸೇರ್ತಾ ಇದೆ. ನಿಮ್ಮ ಮನೆಗೆ ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತಾ ಇದೀವಿ ನಾವು. ಹಾಗೇನೆ 5 ವರ್ಷದ ಫ್ರೀ ಸರ್ವಿಸ್, ಹಾಗೇನೆ 1 ವರ್ಷದ ವ್ಯಾರಂಟಿ ಜೊತೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ ನಮ್ಮ ಕಡೆಯಿಂದ ನಿಮಗಾಗಿ ಬಂದಿದೆ. ನಿಮಗಾಗಿನೇ ಸಹಕಾರ ನಗರದಲ್ಲಿ ನಮ್ಮ ಮೇನ್ ಬ್ರಾಂಚ್ ಇದೆ. ನೀವು ಕೂಡ ಅಲ್ಲಿ ಹೋಗಿ ನಿಮ್ಮಿಷ್ಟದ ವಾಟರ್ ಪ್ಯೂರಿಫೈಯರ್ ಅನ್ನ ಮನೆಗೆ ತಗೊಂಡು ಹೋಗ್ಬೋದು. ಹೋಲ್ಸೇಲ್ ದರದಲ್ಲಿ ಯಾವುದೇ ರೀತಿಯ ವಾಟರ್ ಪ್ಯೂರಿಫೈಯರ್ಸ್ಗಾಗಿ ಭೇಟಿ ನೀಡಿ ಏಸ್ ಆಕ್ವಾಟೆಕ್, ಕೆನರಾ ಬ್ಯಾಂಕ್ ಮುಂಭಾಗ, ಬಿಬಿ ರೋಡ್, KEB ಪಕ್ಕ, ವಾರ್ಡ್ ನಂಬರ್ 23, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845301082, 7996776777. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್
ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9911161191 ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ತಡರಾತ್ರಿ ಬೇಟೆಗೆಂದು ಕಾಡಿಗೆ ಹೋಗಿದ್ದ ವ್ಯಕ್ತಿ ವಿದ್ಯುತ್ ಆಘಾತಕ್ಕೆ ಸಿಲುಕಿ ಮೃತಪಟ್ಟಿರುವ ಘಟನೆ ಕೊರಟಗೆರೆ ತಾಲೂಕಿನ ಚುಂಚೇನಹಳ್ಳಿ ಗ್ರಾಮ ವ್ಯಾಪ್ತಿಯ ಅರಣ್ಯದಲ್ಲಿ ನಡೆದಿದೆ. ಮೊಲಗಳ ಬೇಟೆಗಾಗಿ ಮೂವರು ರಾತ್ರಿ ಕಾಡಿಗೆ ಹೋಗಿದ್ದು, ಈ ವೇಳೆ ಘಟನೆ ಸಂಭವಿಸಿದೆ. ಮೊಲಗಳನ್ನು ಬೇಟೆಯಾಡಲು ವಿದ್ಯುತ್ ಸಂಪರ್ಕ ಪಡೆಯಲು ಹೋಗಿ ವಿದ್ಯುತ್ ಸ್ಪರ್ಶಿಸಿ ವಜ್ಜನಕುರಿಕೆ ಗ್ರಾಮದ 45 ವರ್ಷದ ನಾಗಭೂಷಣ್ ಎಂಬಾತ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ರಾತ್ರಿ ಸುಮಾರು 12 ಗಂಟೆ ವೇಳೆ ಈ ಘಟನೆ ನಡೆದಿದೆ ಎನ್ನಲಾಗಿದೆ. ವಿಷಯ ತಿಳಿದು ಕೊರಟಗೆರೆ ಸಬ್ ಇನ್ಸ್ಪೆಕ್ಟರ್ ತೀರ್ಥೇಶ್ ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆದರು. ಮೃತನ ಜೊತೆಯಲ್ಲಿದ್ದ ಮಾರುತಿ ಮತ್ತು ಇನ್ನೊಬ್ಬ ಮಾರುತಿ ಎಂಬುವವರನ್ನು ವಶಕ್ಕೆ ಪಡೆದು ಪ್ರಕರಣಕ್ಕೆ ಸಂಬಂಧಿಸಿ ತನಿಖೆ ಕೈಗೊಂಡಿದ್ದಾರೆ ಎನ್ನಲಾಗಿದೆ. ಈ ಸಂಬಂಧ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಅಪರಿಚಿತ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ವೃದ್ಧರೊಬ್ಬರು ಮೃತಪಟ್ಟಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದ ಬೈರಪಲ್ಲಿ ಬಳಿ ನಡೆದಿದೆ. ಮೃತ ವೃದ್ಧ ಲೋಚರವುಪಲ್ಲಿ ಗ್ರಾಮದ 65 ವರ್ಷದ ವೆಂಕಟೇಶಪ್ಪ ಎಂದು ಗುರುತಿಸಲಾಗಿದ್ದು, ರಸ್ತೆ ಬದಿ ನಡೆದುಕೊಂಡು ಹೋಗುವ ವೇಳೆ ಅಪರಿಚಿತ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ವೃದ್ಧರು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಅಪಘಾತದಲ್ಲಿ ತಲೆಗೆ ಬಲವಾದ ಪೆಟ್ಟು ಬಿದ್ದ ಪರಿಣಾಮ ಸಾವನ್ನಪ್ಪಿದ್ದು, ಶ್ರೀನಿವಾಸಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎರಡು ದಿನಗಳಿಂದ ನಿರಂತರ ಮಳೆಗೆ ತಂಡ ಕೂಲ್. ಮುಂಗಾರು ಪೂರ್ವ ಬಂದು ಹೋಗಿದ್ದ ವರುಣ ಇದೀಗ ಆಗಮನ. ಬಿತ್ತನೆಯೂ ಮಾಡದೆ ಆಕಾಶ ನೋಡುತ್ತಿದ್ದ ರೈತರಿಗೆ ಮತ್ತೆ ನಿರಾಸೆ. ಮುಂದುವರಿದ ಶಾಸಕರ ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮ. ಚಿಕ್ಕಬಳ್ಳಾಪುರ ನಗರದ ವಾರ್ಡ್ಗಳಿಗೆ ಶಾಸಕ ಪ್ರದೀಪ್ ಈಶ್ವರ್ ಭೇಟಿ. ನಾಗರಿಕರ ಸಮಸ್ಯೆ ಆಲಿಸಿದ ಶಾಸಕ ಪ್ರದೀಪ್ ಈಶ್ವರ್. ಬಾಗೇಪಲ್ಲಿ ಮುಖ್ಯ ರಸ್ತೆಯಲ್ಲಿ ಬೆಳಗದ ಬೀದಿ ದೀಪಗಳು. ರಸ್ತೆ ವಿಭಜಕದಲ್ಲಿ ಹಾಕಿದ ದೀಪಗಳು ನಿರ್ವಹಣೆ ಇಲ್ಲದೆ ಹಾಳು. ಬಾಗೇಪಲ್ಲಿ ನಾಗರಿಕರು ಕತ್ತಲಿನಲ್ಲಿ ಪರದಾಟ. ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಶಿಡ್ಲಘಟ್ಟ ನಗರದಲ್ಲಿ ಆಯೋಜಿಸಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ಎಸ್ಎಸ್ಎಲ್ಸಿ, ಪಿಯುಸಿ ಕನ್ನಡದಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಗೌರವ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.